ಇತ್ತು. ಅದು ಒಂದು ಜೀರ್ಣಾವಸ್ಥೆಗೆ ಹೋದಾಗ ಹಂಚಿನ ಮಾಡಿತ್ತು. ಅದಕ್ಕಿಂತ ಮುಂಚೆ ಹುಲ್ಲನ್ನು ಹೊದಿಸ್ತಿದ್ರಂತೆ, ಆಗಿನ ಕಾಲಕ್ಕೆಲ್ಲ ಇರ್ತಾ ಇದ್ದಿದ್ದದೆ. ನಾನು ನೋಡಿದಾಗ ಹಂಚಿನ ಮಾಡಿತ್ತು, ಮುಂದುಗಡೆ ಒಂದು ಚಂದ್ರಶಾಲೆ ಇತ್ತು. ಅದನ್ನು ಅದು ಜೀರ್ಣಾವಸ್ಥೆಗೆ ಹೋದಾಗ ಸುಮಾರು ಈಗ ಒಂದು 40 ವರ್ಷದ ಹಿಂದೆ ಅದನ್ನು ಟೆರಾಸ್ ಹಾಕಿ ಒಂದು ಸಿಂಪಲಾಗಿ ಮಾಡಿದರು. ಬಟ್ ಈಗ ನಮ್ಮ ಯುವ ಪೀಳಿಗೆ ಬಂದಾಗ ಹೆಚ್ಚು ಧರ್ಮ ಜಾಗೃತಿ ಆದಾಗ ಮತ್ತು ಮಠಾಧೀಶ್ವರೆಲ್ಲ ಯುವಕರು ಬಂದಾಗ ಅದನ್ನು ರೀಕನ್ಸ್ಟ್ರಕ್ಷನ್ ಮಾಡಬೇಕು. ಹಾಗೆಯೇ ಇದೆಯಲ್ಲ ಸರ್, ಎಷ್ಟು ವರ್ಷದ ಹಳೇದು ಸರ್? ಬಿದಿರೂರು ಗ್ರಾಮದಲ್ಲಿ ಇರ್ತಕ್ಕಂಥ ಈ ಮಹಾವೀರ ಸ್ವಾಮಿ ಬಸದಿ ಸುಮಾರು 800ರಿಂದ 900 ವರ್ಷಗಳ ಹಳೆಯ ಪುರಾತನವಾಗಿರ್ತಕ್ಕಂಥ ವಿಗ್ರಹ ಆಗಿದೆ. ಸುಮಾರು ಹಾಡವಳ್ಳಿಯ ಸಾಳುವ ಅರಸರು 16ನೇ ಶತಮಾನದಲ್ಲಿ ಇದನ್ನು ಜೀರ್ಣೋದ್ಧಾರ ಮಾಡಿದ ಬಗ್ಗೆ ನಮ್ಮಲ್ಲಿ ಶಾಸನಗಳ ತಾಮ್ರದ ಶಾಸನದ ಒಂದು ಆಧಾರವಿದೆ. ಹಾಗೆ ಇವತ್ತಿನ ದಿವಸ ಏನು ನಮ್ಮದು ಈ ವ್ಯಾಪ್ತಿಯಲ್ಲಿರ್ತಕ್ಕಂಥ ಎಲ್ಲ ಸಮಾಜದ ಶ್ರಾವಕರಿಗೆ ಇದೊಂದು ಸೀಮೆ ಬಸದಿಯಾಗಿದೆ. ಈ ಸೀಮೆ ಜಿಲ್ಲೆ ವಸ್ತ್ರದ ತಾಲೂಕಿಂದ ಬಂದಿದ್ದೀವಿ. ನಾವಿಲ್ಲಿ ಬಬಿತಾ ಅವರು ಸೋಂದ ಮಠದಲ್ಲಿ ಭಾಳ ಪರಿಚಯಸ್ಥರು. ಆಮೇಲೆ ನಾವು ಸೋಂದ ಮಠದಿಂದ ಅಭಿಮಾನಿಗಳು. ಇಲ್ಲಿ ಅವರ ಒಂದು ಮಗನ ಮದುವೆಗೋಸ್ಕರ ಬಂದಿದ್ವಿ. ಈ ದೇವಸ್ಥಾನದ ಬಗ್ಗೆ ಎಲ್ಲ ಕೇಳಿದ್ವಿ. ಇಲ್ಲಿ 300 ಸುತ್ತಮುತ್ತಲು ಜೈನರ ಮನೆ ಇದ್ದಾವೆ. 300 ಜನಕ್ಕೆ ಒಂದು ವಿಶೇಷವಾದ ದೇವಸ್ಥಾನ ಕಟ್ಟಿಸ್ತಿದ್ದಾರೆ. ನೋಡಿ ಖುಷಿ ಆಯ್ತು. ಯಾಕೆಂದರೆ ಒಂದು ಹಳ್ಳಿ ಗಾಡಿಯಲ್ಲಿ ಇಷ್ಟು ಮಟ್ಟಿಗೆ ಕಟ್ಟಿದ್ರದು ನಮ್ಮ ಹೆಮ್ಮೆಯ ವಿಷಯ. ಅದಕ್ಕೆ ಶ್ರಮಪಟ್ಟವ್ರು ಎಲ್ಲರಿಗೂ. ಅಧ್ಯಕ್ಷರು ಎರಡು ಮಾತಾಡಬೇಕು. ಎಲ್ಲರಿಗೂ ಜೈ ಜಿನೇಂದ್ರಗಳು. ಸುಮಾರು 1200 ವರ್ಷದ ನಮಗೆ ಅಂದಾಜು ಶಿಲಾಶಾಸನ ಮತ್ತು ತಾಳೆಗರಿಯ ಶಾಸನಗಳು ಇದ್ದಾವೆ. ಆಮೇಲೆ ಇದಕ್ಕೆ ಹಾಡುವಳ್ಳಿಯ ಸಂಗೀತಪುರ ಅಂತ ಹೇಳ್ತಾರೆ. ಇಲ್ಲಿ ಅವ್ರದ್ದು ಇದು ವೇಣುಪುರ ಅಂತ ಹೇಳ್ತಾರೆ. ಇದಕ್ಕೆ ಹಾಡುವಳ್ಳಿ ಸಂಗೀತಪುರದ ಅರಸು ಸಂಗೀರಾಯ ಅಂತ. ಅವರು ನಮಗೆ ಇಲ್ಲಿ ಜಮೀನು ಕೂಡ ಇದಕ್ಕೆ ದತ್ತು ಕೊಟ್ಟು ದಾನ ಕೊಟ್ಟು ಆಮೇಲೆ ಇದನ್ನು ಜೀರ್ಣೋದ್ಧಾರ ಮಾಡಿದ್ರು ಅಂತ ಹೇಳೋ ಒಂದು ಇತಿಹಾಸ ಇದೆ. ಆಮೇಲೆ ಈಗಾಗಲೇ ಅವರೆಲ್ಲ ಹೇಳಿದ್ದಾರೆ ಇದ್ರ ಬಗ್ಗೆ. ಏನು ಈಗ 2-3 ಸಾರಿ ಜೀರ್ಣೋದ್ಧಾರ ಆಗಿದೆ. ನನಗೆ ಗೊತ್ತಿದ್ದಂಗೆ ಅದು 69ರಲ್ಲೂ ಕೂಡ RCC ಮಾಡಿದರು. ಇವರೇ ಲೋಕರಾಜ್ ಅವರು ಕಾರ್ಯದರ್ಶಿ ಆಗಿದ್ದರು. ಧನಪಾಲ್ಗೌಡರು ಅಂತ ಬಸ್ತಿ ಕಟ್ಟಿದ್ರು. ಮತ್ತೆ ಈಗ ಇದಾದಾಗ ಸಿಟಿಲಾಸ್ತೆ ಬಂದು ಚಾರುಕೀರ್ತಿ ಸ್ವಾಮೀಜಿಯವರು ಶ್ರಾವಣಬೆಳಗೊಳ ಅವರ ಮಾರ್ಗದರ್ಶನ ಅಂದರೆ ಅವರ ಒಂದು ಬಯಕೆ ಇಲ್ಲಿ ಮಾಡಬೇಕು, ಮಹಾವೀರ ಸ್ವಾಮಿ ಬಸದಿಯನ್ನು ಕಲ್ಲಿನ ಶಿಲಾಮಯವಾಗಿ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಬಬಿತಾ ಅವರ ಅಧ್ಯಕ್ಷತೆ ಇದರ ಪ್ರಾರಂಭ ಮಾಡಿದ್ದಾರೆ. ಆಮೇಲೆ ನಾವು 15 ವರ್ಷದಿಂದಲೂ ಅವ್ರ ಜೊತೆಗೇ ಇದ್ದೀವಿ, ಸೇವೆ ಮಾಡ್ತಾ. ಈಗ 23ರಿಂದ 29ರವರೆಗೆ ಇದರ ಪಂಚಕಲ್ಯಾಣ ವ್ಯವಸ್ಥೆ ಇದೆ. ಎಲ್ಲರೂ ಬಂದು ಸಹಕರಿಸಬೇಕು ಅಂತ ಹೇಳ್ತಾ ಸಾರ್ವಜನಿಕರಲ್ಲಿ ಮನವಿ ಮಾಡ್ಕೊಳ್ತೀನಿ. ನಮ್ಮ ಪರಮ ಪೂಜ್ಯ ಸ್ವಾಮೀಜಿಯವರಾಗಿರ್ತಕ್ಕಂಥ ಅಕ್ಕಲಂಕ ಕೇಸರಿ ಭಟ್ಟ ಅಕ್ಕಲಂಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿಯವರಾದ ಸೋಂದ ಶ್ರೀಗಳ ಶುಭಾಶೀರ್ವಾದದೊಂದಿಗೆ ಸುಮಾರು 6-7 ವರ್ಷಗಳ ಹಿಂದೆ ನಾವು ಈ ಬಸ್ತಿಯನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ವಿ. ಈ ಬಸ್ತಿಯು ಸುಮಾರು ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದ್ದು, ಈ ಬಸದಿಗೆ ಕ್ರಿಸ್ತಶಕ 1200ನೇ ಇಸ್ವಿಯಲ್ಲಿ ಹಾಡುವಳ್ಳಿಯ ರಾಜರಾಗಿರ್ತಕ್ಕಂಥ ರಾಜ ಸಂಗೀರಾಯರ ಮಗ ಇಂದಿಗರ್ಸ ಎನ್ನುವಂತಹ ದೊರೆಗಳು ನಮ್ಮ ಈ ಬಸದಿಯನ್ನು ಜೀರ್ಣೋದ್ಧಾರ ಮಾಡಿ ಈ ಊರನ್ನು ಅವರ ತಾಯಿಯ ಸ್ಮರಣಾರ್ಥವಾಗಿ ಈ ಊರನ್ನು ದಿನದ ಪೂಜೆಗಾಗಿ ಈ ಇಡೀ ಊರನ್ನು ದತ್ತು ಕೊಟ್ಟಿರ್ತಕ್ಕಂಥ ಇತಿಹಾಸ ನಮ್ಮ ತಾಮ್ರ ಶಾಸನದಲ್ಲಿದೆ. ಹಾಗೆ ನಾವು ಈ ಬಸ್ತಿಯನ್ನು ಕಟ್ಟಬೇಕು ಅನ್ನೋ ಉದ್ದೇಶ ನಮ್ಮಲ್ಲಿ ಮರಬಿಡಿ ಸೀಮೆ, ಈ ಸಾಗರ ತಾಲೂಕಲ್ಲಿ ನಮ್ಮ ಸಂಬಂಧಪಟ್ಟಂಗೆ 3 ಸೀಮೆಗಳನ್ನಾಗಿ ವಿಂಗಡಣೆ ಆಗ್ತದೆ. ಒಂದು ನಮ್ಮದು ಮರಬಿಡಿ ಸೀಮೆ, ಇನ್ನೊಂದು ಸವಳನಾಡು ಸೀಮೆ, ಮತ್ತೊಂದು ಕರೂರು ಸೀಮೆ. ನಾವು ಈ ಸೀಮೆಯಲ್ಲಿ ಎಲ್ಲರಿಗೂ ಜಯಜೀವಿತ. ಈ ಬಸ್ತಿಯನ್ನು 2019ರಿಂದ ಶುರು ಮಾಡಿದ್ವಿ. ಹಲವಾರು ಶ್ರಮದಾನ, ಸೀಮೆಯ ಹಲವಾರು ಜನ ಬಂದು ಶ್ರಮದಾನ ಮಾಡಿ ಒಳ್ಳೆ ರೀತಿಲಿ. ಇಲ್ಲಿ ವಿಶೇಷತೆ ಏನು ಅಂದರೆ ಶ್ರಮನೇ ಜಾಸ್ತಿ ಆಗ್ತಿದೆ. ಇದರಲ್ಲಿ ಏನು ಖರ್ಚಾಗಿದೆ
ಮ್ಯಾಕ್ಸಿಮಮ್ ಶ್ರಮದಲ್ಲೇ ಮಾಡಿ. ಅದೊಂದು ಹೆಮ್ಮೆಯ ವಿಷಯ. ಈ ಹಂತಕ್ಕೆ 2019ರಿಂದ ಇಲ್ಲಿಯವರೆಗೆ ತರೋದಕ್ಕೆ ಅನೇಕ ಜನರ ಶ್ರಮ ಹಾಕಿ ಈ ಹಂತಕ್ಕೆ ತಂದಿದ್ದೀವಿ. ಸ್ವಾಮೀಜಿಯವರು ಹೇಳ್ತಾರೆ, ಒಂದು ಹಿಂದಿನ ಈಗ ಒಂದು ಹೊಸ ಬಸ್ತಿ ಕಟ್ಟೋದು ದೊಡ್ಡ ವಿಷಯ ಅಲ್ಲ, ಪುರಾತನ ಬಸ್ತಿನ